ಗೋವಿನ ಮೂತ್ರ ಸೇವಿಸಿದರೆ ಮನುಷ್ಯನಲ್ಲಿರುವ ರೋಗ ಬಾಧೆ ನೋವು ನಿವಾರಿಸುವ ಶಕ್ತಿ ಇದೆ ಎಂದು ಇಟಗಿ ಭೂ ಕೈಲಾಸ ಮೇಲುಗದ್ದುಗೆ ಮಠದ ಗುರುಶಾಂತವೀರ ಸ್ವಾಮೀಜಿ ಅವರು ಹೇಳಿದ್ದಾರೆ. ಯಲಬುರ್ಗಾ ಪಟ್ಟಣದ ಮುಧೋಳು ರಸ್ತೆಯಲ್ಲಿರುವ ಶ್ರೀ ಬಸವಲಿಂಗೇಶ್ವರ ಗೋಶಾಲೆ ಆವರಣದಲ್ಲಿ ಹಿಂದೂ ಸೇವಾ ಪ್ರತಿಷ್ಠಾನ ಹಾಗೂ ಶ್ರೀಧರ ಮುರುಡಿ ಮಠದ ಸಂಯುಕ್ತಾಶ್ರಯದಲ್ಲಿ ಬುಧವಾರ ಸಂಜೆ ಹಮ್ಮಿಕೊಳ್ಳಲಾಗಿದ್ದ ಶ್ರಮ ಸೇವೆ ಹಾಗೂ ಗೋಮಾತೆ ಪೂಜೆ ಸಮಾರಂಭದ ಸಾನ್ನಿಧ್ಯ ವಹಿಸಿ ಅವರು ಮಾತನಾಡಿದರು. ಹೆತ್ತು ಹೊತ್ತು ಸಾಕುವ ತಾಯಿ ಜೀವವಿಡೀ ಅಮೃತ ನೀಡುವ ಗೋಮಾತೆಗಿಂತ ಮಿಗಿಲಾದ ದೇವರಿಲ್ಲ ಎಂದರು. ಇದನ್ನ ನಾವು ಇವತ್ತು ಯಲಬುರ್ಗಾ ಬಸವಲಿಂಗೇಶ್ವರ ಗೋಶಾಲೆಯಲ್ಲಿ ಗೋಪೂಜೆಯನ್ನು ಮಾಡ್ತಾ ಇದ್ದೇವೆ. ಇವತ್ತೊಂದು ದಿನ ಮಾಡೋದ್ರ ಸಾಲದು. ಗೋಪೂಜೆಯನ್ನು ಪ್ರತಿನಿತ್ಯ ಮಾಡಬೇಕು ಅನ್ನುವಂಥದ್ದನ್ನು ಹಿಂದಿನ ಆದಿ ಅನಾದಿಯಿಂದ ಪೂರ್ವಜರು ಹಾಕಿಕೊಂಡು ಬಂದಿರತಕ್ಕಂಥ ನೇಮ ಪದ್ಧತಿ ಅದು. ಪುರಾಣಗಳ ಇತಿಹಾಸವನ್ನು ತೆಗೆದುಕೊಂಡು ನೋಡಿದಾಗ ಗೋವುಗಳ ಉತ್ಪತ್ತಿ ಯಾವಾಗ ಆಯಿತು ಅಂತಂದಾಗ ಸಮುದ್ರ ಮಂಥನ ಮಾಡುವಂತಹ ಸಂದರ್ಭದಲ್ಲಿ ಗೋವುಗಳು ಉತ್ಪತ್ತಿ ಆದವು ಅನ್ನುವಂಥದ್ದನ್ನು ನಾವು ಕೇಳ್ಕೊಂಡು ಬರ್ತೀವಿ. ಇನ್ನು ಗೋವುಗಳನ್ನು ಯಾಕೆ ನಾವು ಪೂಜೆ ಮಾಡಬೇಕು ಅಂತಂದೇಳಿ ಅಂದರೆ, ಸಾಕ್ಷಾತ್ ಗೋವಿನಲ್ಲಿ ಗೋವು ಅಂತಂದರೆ ನಡೆದಾಡ್ತಕ್ಕಂಥ ದೇವರು ಅಂತದು, ನಡೆದಾಡ್ತಕ್ಕಂಥ ದೇವಾಲಯ ಅಂತಂದೇಳಿ ಕರೀತಾರೆ. ಆ ಗೋವಿನಲ್ಲಿ ಗೋಮಾತೆಯಲ್ಲಿ 333 ಕೋಟಿ ದೇವತೆಗಳು ಇರ್ತಾರೆ ಅನ್ನುವಂಥದ್ದನ್ನು ಆದಿ ಅನಾದಿಯಿಂದ ಪುರಾಣ ವೇದಾಗಮಗಳು ಸಾರಿ 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 ಹೇಳ್ತಾ ಇದ್ದಾವೆ. ನೋಡಿ, ಇಲ್ಲೆಲ್ಲ ಬಂದು ಕುಂತೀರಿ, ಭಾಳ ಮಂದಿ ನಿಮ್ಮ ಮನೆ ದೇವರ ಆರಾಧಕರದಿರಿ, ಭಾಳ ಮಂದಿ ದೇವಿ ಆರಾಧಕರದಿರಿ, ಭಾಳ ಮಂದಿ ಬೇರೆ ಬೇರೆ ದೇವರ ಆರಾಧಕರದಿರಿ ನೀವು. ಆದರೆ ನಿಮಗೊಂದು ಕಲ್ಪನೆ ಇರಲಿ, ನಿಮ್ಮ ತಲೆಯೊಳಗೆ ಒಂದು ವಿಚಾರ ಇರಲಿ. ಏನು ಹೇಳೋದು ಅಂತಂದ್ರೆ, ನಿಮ್ಮ ಒಂದು ದೇವರಿಗೆ, ನಿಮ್ಮ ಮನೆ ದೇವರಿಗೋ ಅಥವಾ ನಿಮ್ಮ ಇಷ್ಟವಾಗಿರ್ತಕ್ಕಂಥ ದೇವರಿಗೋ ನಿಮ್ಮ ಎಲ್ಲ ಬಯಕೆಗಳನ್ನು ಈಡೇರಿಸತಕ್ಕಂಥ ದೇವರಿಗೆ ಹೋಗ್ಬೇಕಾಗಿತ್ತಂತಂದ್ರೆ ನೀವು ಅದಕ್ಕೆ ಮುಂಚಿತವಾಗಿ ಪ್ರಿಪ್ಲಾನ್ ಮಾಡ್ಕೊತೀರಿ. ಅದು ಅಷ್ಟು ದೂರ ಹೋಗಿ ಅದಕ್ಕೆ ಹೋಗಿ ಆ ದೇವ್ರಿಗೆ ಹೋಗಿ ಎಲ್ಲ ನಿಮಗೇನು ಸಂಕಲ್ಪ ಐತೆ ಅದನ್ನು ಮಾಡಿ ಕಾಯಿ ಕರ್ಪಣ ಮಾಡ್ಕೊಂಡು ಬರ್ತೀರಿ. ಇಷ್ಟು ಲಕ್ಷ್ಯ ಇರಲಿ ನಿಮಗೆ. ಒಂದು ದೇವ್ರಿಗೆ ಹೋಗ್ಬೇಕಾಗಿತ್ತಂದ್ರೆ ಅಷ್ಟು ದೂರ ಹೋಗ್ಬೇಕು ಅನ್ನುವಂಥ ಪರಿಕಲ್ಪನೆ ನಿಮಗದ, ಜ್ಞಾನದ. ಆದರೆ ನಾನು ಹೇಳುವಂಥ ಒಂದು ವಿಚಾರ ಏನು ಅಂತಂದ್ರೆ, ನಿಮ್ಮ ಮನೆ ದೇವರು ಅನ್ನುವಂಥ ಅಂಥ ದೇವರು 333 ಕೋಟಿ ದೇವತೆಗಳನ್ನು ನೋಡ್ಬೇಕಂದ್ರೆ ಎಲ್ಲಿಗೆ ಬರ್ಬೇಕಂದ್ರೆ ಅದು ಯಲಬುರ್ಗಾ ಪಟ್ಟಣದ ಶ್ರೀ ಬಸವಲಿಂಗೇಶ್ವರ ಗೋಶಾಲೆಗೆ ಬಂದು ಗೋವುಗಳ ಸೇವೆ. ಶ್ರೀಧರ ಮುರುಡಿ ಹಿರೇಮಠದ ಶ್ರೀ ಬಸವಲಿಂಗೇಶ್ವರ ಸ್ವಾಮೀಜಿ ಮಾತನಾಡಿ, ಮಾತೃವಾತ್ಸಲ್ಯವನ್ನು ಗೋವುಗಳಲ್ಲೂ ಕಾಣುವಂತಾದಾಗ ಮಾತ್ರ ಗೋವಿನ ಪೂಜೆಗೆ ಅರ್ಥ ಬರುತ್ತದೆ. ಹೆತ್ತಮ್ಮ ಮೊದಲು ತಾಯಿಯಾದರೆ ಗೋವುಗಳು ಸಾಕು ತಾಯಿಯ ಸ್ಥಾನ ಪಡೆಯುತ್ತವೆ. ಗೋವು ನೀಡುವ ಎಲ್ಲವೂ ಆರೋಗ್ಯ.
ಕೃಷಿ ಹಾಗೂ ಪರಿಸರಕ್ಕೆ ಪೂರಕವಾಗಿದ್ದು ಗೋವನ್ನು ಕಾಮಧೇನು ಗೋಮಾತೆ ಎಂಬ ಹೆಸರಿನಲ್ಲಿ ಪೂಜಿಸುತ್ತೇವೆ. ಈ ನಿಟ್ಟಿನಲ್ಲಿ ಇಂದಿನ ಯುವ ಜನಾಂಗ ಸೇರಿದಂತೆ ಎಲ್ಲರೂ ಗೋವು ರಕ್ಷಣೆ ಜವಾಬ್ದಾರಿ ತೆಗೆದುಕೊಳ್ಳಬೇಕು ಎಂದು ಹೇಳಿದರು. ಗೋವುಗಳು ಕೃಷಿಯಲ್ಲಿ ಪ್ರಮುಖ ಪಾತ್ರ ವಹಿಸಿದವು. ಎತ್ತುಗಳು ಭೂಮಿಯಲ್ಲಿ ಉಳುಮೆ ಮಾಡುವಾಗ ಭೂಮಿಯಲ್ಲಿರುವ ವಿಷಕಾರಿ ಅಂಶಗಳನ್ನು ನಾಶಪಡಿಸಿದವು. ಭೂತಾಯಿಯಿಂದ ಉತ್ತಮ ಫಸಲು ಬರುತ್ತಿತ್ತು. ಆದರೆ ಇಂದಿನ ಟ್ರ್ಯಾಕ್ಟರ್ಗಳಿಂದ ಇದು ಸಾಧ್ಯವಿಲ್ಲ. ಇದರಿಂದಾಗಿಯೇ ಕೃಷಿ ಕ್ಷೇತ್ರ ಹಾಳಾಗುತ್ತಿದೆ. ಇದರಿಂದ ಗೋವು ಆಧಾರಿತ ಕೃಷಿಗೆ ನಾವು ಒತ್ತು ನೀಡಬೇಕಿದೆ ಎಂದು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಕಿರು ನಾಟಕವನ್ನು ನಮ್ಮ ಇಲ್ಲಿ ಪ್ರಸ್ತಾವನೆ ಮಾಡಿದಂಥ ನಮ್ಮ ಪೂಜ್ಯರತಿ ಉತ್ಸಾಹದಿಂದ ತಮ್ಮೆಲ್ಲರ ಮನಮುಟ್ಟುವಂತೆ ನಮ್ಮಲ್ಲಿರ್ತಕ್ಕಂಥ ಭಗವಂತನ ಜಾಗೃತಿಯನ್ನು ಮಾಡಿದರು. ನಿಜವಾಗ್ಲೂ ಆ ಕಳ ಅಂತಂದ್ರೆ ಆ ಅಂದ್ರೆ ಭಗವಂತ, ಕಳ ಅಂತಂದ್ರೆ ಅವನ ಸ್ವರೂಪ. ಅದಕ್ಕಂತ ನಮ್ಮೆಲ್ಲ ಅಚ್ಚ ಕನ್ನಡದಲ್ಲಿ ಆ ಕಳ ಅಂತ ಹೇಳೋರು. ಆ ಕಳ ಅಂದ್ರೆ ಆ ಅಂದ್ರೆ ಭಗವಂತನ ಸ್ವರೂಪ, ಕಳ ಅಂದ್ರೆ ಭಗವಂತನ ಸ್ವರೂಪನ ಇದರಲ್ಲಿ ಐತಿ ಅಂತ. ಆ ಅಂದ್ರೆ ತತ್, ತತ್ ಅಂದ್ರೆ ಆ ಭಗವಂತ, ಆ ಅಂದ್ರೆ ತತ್ ಭಗವಂತ, ಕಳ ಅಂದ್ರೆ ಪ್ರಕಾಶ. ಆ ಒಂದು ಆಕಳ ಅಂತ ಅದಕ್ಕಿಂತ ಆಕಳ ಅಂತ ಆ ಒಂದು ಕಳವನ್ನು ನಮ್ಮಲ್ಲಿ ಏನಪ್ಪ ಅಂತಂದ್ರೆ ಹಿರಿಯರು ನಮ್ಮ ಪೂಜ್ಯರು ಹೇಳಿದಂಗೆ ಮಥನದಲ್ಲಿ ಸಮುದ್ರ ಮಥನದಲ್ಲಿ ಏನಪ್ಪ ಅಂದ್ರೆ ಕಾಮಧೇನು ಕಲ್ಪವೃಕ್ಷಗಳೆಲ್ಲ ಬಂದು ಅಂತ ಕಂಡು ಪರಮ ಪೂಜ್ಯರಾಗಲೇ ಅಪ್ಲೈ ಮಾಡಿದರು. ಕಲ್ಪವೃಕ್ಷ ಅಂತಂದ್ರೆ ತೆಂಗಿನ ಗಿಡ, ಕಾಮಧೇನು ಅಂತಂದ್ರೆ ಆಕಳು ಗೋಮಾತೆ ಅಂತೀವಲ್ಲ. ಇದರಿಂದ ಏನಪ್ಪ ಅಂದ್ರೆ ಸಾಕಷ್ಟು ಪರಿಣಾಮ ಐತಿ. ನಮ್ಮ ಗಿಡಗಳು ಏನಪ್ಪ ಅಂತಂದ್ರೆ ರಾತ್ರಿ ಟೈಮಲ್ಲಿ ಇಂಗಲ್ ಡೈಆಕ್ಸೈಡ್ ಬಿಡ್ತಾವೆ, ಕಾರ್ಬನ್ ಬಿಡ್ತಾವೆಲ್ಲ, ಇಂಗಲ್ ಡೈಆಕ್ಸೈಡ್ ಬಿಡ್ತಾವೆ ಗಿಡಗಳೆಲ್ಲ. ಆದರೆ ಇವೇನಪ್ಪ ಅಂತಂದ್ರೆ 24 ತಾಸು ಕೂಡ ಇವೇನಪ್ಪ ಅಂತಂದ್ರೆ ಅವ್ರ ಉಸಿರಾಟಕ್ಕೆ ಏನಪ್ಪ ಅಂತಂದ್ರೆ ನಮ್ಮ ಈ ಮಲಿನತೆಯನ್ನು ಒಂದು ಮನಸ್ಸಿನಲ್ಲಿರ್ತಕ್ಕಂಥ ಇರ್ಬೋದು, ಅಥವಾ ಈ ಒಂದು ನಮ್ಮ ಮನೆಯಲ್ಲಿರ್ತಕ್ಕಂಥ ವಾತಾವರಣ ಇರ್ಬೋದು, ಒಂದು ಏನಂತಂದ್ರೆ ನಾಸ್ತಿಕತೆ ಇರುವಂಥ ಏನು ನೆಗೆಟಿವ್ ಥಿಂಗ್ಸ್ ಏನೋ ಬರುವಂಥದ್ದು ಇರ್ಬೋದು. ಪ್ರತಿಯೊಂದು ಏನಪ್ಪ ಅಂತಂದ್ರೆ ಆಕಳ ಎಲ್ಲಿರುತ್ತೆ ಅಲ್ಲಿ ಏನಪ್ಪ ಅಂತಂದ್ರೆ ಯಾವ ರೋಗಗಳು ಬರೋಂಗಿಲ್ಲ, ಏನು ಬರೋಂಗಿಲ್ಲ ಅನ್ನೋದಕ್ಕೆ ಪರಮ ಪೂಜ್ಯರು ಹೇಳಿದ್ರು. ಅದು ಉಸಿರಾಟ ಕ್ರಿಯೆಯಿಂದ ನಾವು ಮಕ್ಕಳಿಗೆ ಏನಪ್ಪ ಒಂದು ನೆಗಡಿ ಅಥವಾ ತೆಲ್ಲು ಆತಪ್ಪ ಅಂತಂದ್ರೆ ಅಲ್ಲೇ ಒಂದು 10 ನಿಮಿಷ ಮನಸ್ಸಿನಪ್ಪ ಅಂದ್ರೆ ಆಕಳಿರುವಂಥ ಜಾಗದಲ್ಲಿ, ಆಕಳ ಮೇವು ತಿನ್ನುವಂಥ ಜಾಗದಲ್ಲಿ ಒಂದು 5 ನಿಮಿಷ ಅವನ್ನ ಮನಸ್ಸಿನಪ್ಪ ಅಂತಂದ್ರೆ ಅವು ಆರೋಗ್ಯ ಸುಧಾರಣೆ ಆಗ್ತೈತಿ, ನೆಗಡಿ ಕೆಮ್ಮು ಕಡಿಮೆ ಆಗ್ತೈತಿ. ಅದೊಂದು ಸೆಗಣಿ ನೋಡ್ರಿ, ಸೆಗಣಿ ನಾವು ಗೋಮಯ ಅಂತ ಆಕಳು ದನ ಅನ್ಬಾರ್ದು, ದನ ಅಂದ್ರೆ ಪಾಪತ್ತೆ, ದನ ಅಂತೀವಿ ನಾವು, ದನ ಸೆಗಣಿ ಕೂಡ ಅನ್ಬಾರ್ದಂತೆ, ಗೋಮಯ ಅನ್ಬೇಕಂತೆ, ಗೋಮೂತ್ರ ಅನ್ಬೇಕಂತೆ. ಅದಕ್ಕೆ ಅವೆಲ್ಲ ಪವಿತ್ರತೆಯನ್ನು ಕಾಪಾಡೋದು. ಗೋಮೂತ್ರ ಅದನ್ನು ಹೇಳಿದ್ರಲ್ಲ, ಅದು ಗೋಮೂತ್ರ ಪ್ರತಿನಿತ್ಯ ಕುಡಿಯೋದ್ರಿಂದ ಅದು ಡೈರೆಕ್ಟಾಗಿ ಕುಡಿಬೋದು. ಯಾಕಂತಂದ್ರೆ ಕೆಲವು ಮಂದಿ ವೀಕ್ನೆಸ್ ಇರುತ್ತೆ. ಹೈಬ್ರಿಡ್ ಆಹಾರದಿಂದ ಏನಪ್ಪ ಅಂತಂದ್ರೆ ನಮ್ಮಲ್ಲಿ ಪವರ್ ಕಡಿಮೆ ಇರುತ್ತೆ. ಆದರೆ ಸಡನ್ಲಿ ತಗೊಂಡ್ಬಿಟ್ಟೆ ಬಂತಂದ್ರೆ ಬಟ್ ಜಾಡಿಸೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಒಂದು ಕಾಟನ್ ಬಟ್ಟೆಯನ್ನು 8 ಪದ ಕರ್ಚಿಪ್ ಮಾಡ್ತೀವಲ್ಲ, ಹಂಗತೆ 8 ಪದ ಮಡಚಿ ಗೋಮೂತ್ರವನ್ನು ಸೋಸಿ ಅದನ್ನು ದಿನನಿತ್ಯ ಒಂದು ಅರ್ಧ ಗ್ಲಾಸ್ ಸಣ್ಣ ಟೀ ಕುಡಿಯೋ ಗ್ಲಾಸಲ್ಲಿ ಅರ್ಧ ಗ್ಲಾಸ್ ಕುಡಿತಾ ಫಸ್ಟ್ ಸ್ಟಾರ್ಟಿಂಗ್ ಕುಡಿಬೇಕು, ನಂತರ ಅರ್ಧ ಕುಡಿತಾ ಹೋದ್ನಪ್ಪ ಅಂತಂದ್ರೆ ಅರ್ಧ ಹೇಳಿದಂಗೆ. ಇದೇ ಕಾರ್ಯಕ್ರಮದಲ್ಲಿ ಶಾಲಾ ವಿದ್ಯಾರ್ಥಿಗಳಿಂದ ಪುಣ್ಯಕೋಟಿ ನಾಟಕ ಜರುಗಿತು. ಈ ಸಂದರ್ಭದಲ್ಲಿ ರವಿ ಹಡ್ಪದ್, ರೇಣುಕಾ ಹುರುಳಿ, ವೀರಣಗೌಡ ಇಳಿಗೇರ್, ಪ್ರಕಾಶ್ ಪೂಜಾರ್, ಪೃಥ್ವಿ, ಕಾಳಮ್ಮ, ಹೊನ್ನಮ್ಮ ಇತರರು ಇದ್ದರು.